ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಜಟಾಪಟಿಗಳು ನಡೆದಿತ್ತು. ಇದೀಗ ಬೆಂಗಳೂರು ದಕ್ಷಿಣ ಅಂತ ಹೇಳಿ ಮರುನಾಮಕರಣಕ್ಕೆ ಹೊರಟಿದ್ದಂಥ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಹೆಸರು ಬದಲಾವಣೆಗೆ ಶಿಫಾರಸು ಮಾಡಿತ್ತು ಸರ್ಕಾರ. ರಾಮನಗರದ ಬದಲಾಗಿ ಬೆಂಗಳೂರು ದಕ್ಷಿಣ ಅಂತ ಹೇಳಿ ಹೆಸರಿಡಬೇಕು ಅಂತ ಅನೇಕ ರೀತಿಯ ವಿರೋಧದ ಮಧ್ಯೆಯೂ ಕೂಡ ಸರ್ಕಾರ ಮುಂದಾಗಿತ್ತು. ಹೇಳಿಕೆಡಿ ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಮಧ್ಯೆ ಬಹಳ ದೊಡ್ಡ ವಾರ್ ನಡೆದಿತ್ತು ಈ ವಿಚಾರದಲ್ಲಿ. ಯಾವುದೇ ಕಾರಣಕ್ಕೂ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಅಂತ ಮಾಡಬಾರ್ದು, ಬೇರೆ ಬೇರೆ ರೀತಿಯದ್ದೇ ಕಾರಣಗಳಿದ್ದಾವೆ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿಯವರು ಇದರ ವಿರುದ್ಧ ಹರಿಹಾಯ್ತಾ ಇದ್ರು. ಜೊತೆಗೆ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ರು ರಾಮನಗರವನ್ನು ಬೆಂಗಳೂರು ದಕ್ಷಿಣ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರು ದಕ್ಷಿಣ ಬೆಂಗಳೂರು ಜಿಲ್ಲೆಯಾಗಿತ್ತು ಮೊದಲು, ಆ ನಂತರದಲ್ಲಿ ಸಪ್ರೇಟ್ ಮಾಡಿ ಅದಕ್ಕೆ ರಾಮನಗರ ಅಂತ ಹೆಸರಿಟ್ಟಿದ್ದಾರೆ. ಮೂಲತಃ ನಾವು ಬೆಂಗಳೂರಿಗರು, ಬೆಂಗಳೂರು ಜಿಲ್ಲೆ ಅಂತ ಕರೆಸ್ಕೊಂಡ್ರೆ ಬೆಂಗಳೂರು ಜಿಲ್ಲೆಗೆ ಸೇರ್ಪಡೆಯಾದರೆ ಅಲ್ಲಿಯ ಭೂಮಿಗಳಿಗೆ ಚಿನ್ನದ ಬೆಲೆ ಬರುತ್ತೆ. ಅಲ್ಲಿರುವಂಥ ರೈತರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ತೆಗೆದುಕೊಳ್ತಾರೆ. ರೈತರ ಸಲುವಾಗಿ, ಅಭಿವೃದ್ಧಿಯ ಸಲುವಾಗಿ, ಲಾಭದ ಸಲುವಾಗಿ ಅನೇಕ ಕಾರಣಗಳನ್ನು ಕೊಟ್ಟು ಡಿ.ಕೆ. ಶಿವಕುಮಾರ್ ಅವರು ಬಹಳ ಇದು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಅಂತ ಮಾಡಬೇಕು ಅಂತ ಬಹಳ ದೊಡ್ಡ ಪ್ರಯತ್ನ ಮಾಡಿದ್ರು. ಈ ಕಾರಣದಿಂದಾಗಿ ಕರ್ನಾಟಕ ಸರ್ಕಾರ ಒಂದು ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿತ್ತು. ಕೇಂದ್ರದ ಗೃಹ ಸಚಿವಾಲಯಕ್ಕೆ 2 ತಿಂಗಳ ಹಿಂದೆ ಪತ್ರವನ್ನು ಬರೆದಿದ್ದರು. ರಾಜ್ಯ ಸರ್ಕಾರದ ಪ್ರಸ್ತಾಪವನ್ನು ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ. ಅಲ್ಲಿಗೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಕನಸಿಗೆ ತಣ್ಣೀರೆರಿಸಿದಂಗಾಗಿದೆ. ಎಚ್.ಡಿ. ಕುಮಾರಸ್ವಾಮಿಯವರು ಈ ನಾಮಕರಣದ ಜಟಾಪಟಿಯಲ್ಲಿ ಒಂದು ರೀತಿ ಮೇಲುಗೈಯನ್ನು ಸಾಧಿಸಿದಂಗಾಗಿದೆ. ಕುಮಾರಸ್ವಾಮಿ ಕೈ ಮೇಲಾಗಿದ್ದರೆ ಡಿ.ಕೆ. ಶಿವಕುಮಾರ್ಗೆ ಹಿನ್ನಡೆ ಆಗಿದೆ. ರಾಜ್ಯ ಸರ್ಕಾರದ ಈ ಪ್ರಸ್ತಾಪವನ್ನು ಯಾಕೆ ತಿರಸ್ಕಾರ ಮಾಡಿದ್ರು? ಕೇಂದ್ರ ಸರ್ಕಾರ ಕೊಟ್ಟಿರುವ ಕಾರಣಗಳೇನು? ರಾಮನಗರ ಹೆಸರು ಬದಲಾವಣೆಗೆ ಸರ್ಕಾರ ಮುಂದಾಗಿತ್ತಲ್ಲ, ಆ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಇದನ್ನು ರಿಜೆಕ್ಟ್ ಮಾಡಲಾಗಿದೆ ಅನ್ನೋ ವಿಚಾರ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಜಿಲ್ಲೆಗೆ ಹೆಚ್ಚಿನ ವಿದೇಶಿ ಬಂಡವಾಳ ಹರಿದು ಬರುತ್ತೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಕನಸ್ಕೊಂಡಿದ್ರು. ರೈತರ ಜಮೀನುಗಳಿಗೆ ದುಡ್ಡು ಹೆಚ್ಚಾಗುತ್ತೆ, ಬೆಲೆ ಜಾಸ್ತಿ ಆಗುತ್ತೆ ಅಂತ ಕನಸ್ಕೊಂಡಿದ್ರು. ಬೆಂಗಳೂರಿನ ಹೆಸರು ವಿಶ್ವಮಾನ್ಯವಾದದ್ದು, ಹೀಗಾಗಿ ವಿದೇಶಿಗರು ಹೂಡಿಕೆ ಮಾಡ್ತಾರೆ ಎಂಬ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ರು. ಕೈಗಾರಿಕೆ ಬಂದರೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಆಗುತ್ತೆ ಎನ್ನುವ ಲೆಕ್ಕಾಚಾರ ಇತ್ತು. ಜನರ ಜೀವನ ಮಟ್ಟ ಸುಧಾರಿಸುತ್ತೆ ಅಂಥೇಳಿ ಮಾತುಕತೆ ಇತ್ತು. ಹೀಗಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದರು. ಕ್ಯಾಬಿನೆಟ್ನಲ್ಲೂ ಕೂಡ ಒಪ್ಪಿಗೆ ಸಿಕ್ಕಿ ಸದನದಲ್ಲಿ ವಿರೋಧದ ನಡುವೆಯೂ ಕೂಡ ಪಾಸ್ ಮಾಡಿಕೊಂಡಿದ್ರು. ಆದರೆ ಕೇಂದ್ರ ಶಿಫಾರಸನ್ನು ತಿರಸ್ಕಾರ ಮಾಡಿದೆ. ಹೆಸರು ಬದಲಾವಣೆ ಎಚ್.ಡಿ.ಕೆ. ಮತ್ತು ಡಿ.ಕೆ.ಶಿ ನಡುವಿನ ಯುದ್ಧಕ್ಕೆ ಕಾರಣವಾಗಿತ್ತಲ್ಲ, ರಾಮನಗರ ಯುದ್ಧ ಅಂತ ಅನ್ನೋದನ್ನು ನಾವು ಕೂಡ ಶೀರ್ಷಿಕೆ ಕೊಡ್ತಾ ಇದ್ವಿ. ಈಗ ಏನು ಅವಕಾಶ ಇದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಕಾನೂನು ಹೋರಾಟವನ್ನು ಮಾಡಲಿಕ್ಕೆ ಅವಕಾಶವಿದೆ. ಕಾನೂನಿನ ಮೂಲಕವೇ ಅದನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಬಟ್ ರಾಜ್ಯ ಸರ್ಕಾರ ಯಾವ ರೀತಿ ಹೆಜ್ಜೆ ಇಡುತ್ತೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಹೇಳಿ ಇದು ಪ್ರತಿಷ್ಠೆಯ ವಿಷಯ. ಡಿ.ಕೆ. ಶಿವಕುಮಾರ್ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ನಡುವೆ ನಡೆದಂಥ ಯುದ್ಧದ ವಿಷಯ. ಡಿ.ಕೆ. ಶಿವಕುಮಾರ್ ಇದನ್ನು ಇಲ್ಲಿಗೆ ಕೈ ಬಿಡ್ತಾರಾ? ಖಂಡಿತವಾಗಿಲ್ಲ ಅಂತ ಕಾಣಿಸುತ್ತೆ. ರಾಮನಗರ ಬೆಂಗಳೂರು ದಕ್ಷಿಣ ಹೆಸರು ಬದಲಾವಣೆಯ ಈ ಜಟಾಪಟಿ ಸದ್ಯಕ್ಕೆ ಹಿನ್ನಡೆಯಾಗಿದ್ದರೂ ಕೂಡ ಮುಂದುವರಿಯುವ ಎಲ್ಲ ಲಕ್ಷಣಗಳಿದ್ದಾವೆ.